ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಾವೆಲ್ಲರೂ ಕೂಡ ಭಾರೀ ವರ್ಷಗಳಿಂದಲೂ ಕೂಡ ಈ ಕಾನೂನಿನ ಚೌಕಟ್ಟಿನ ಒಳಗಡೆನೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಒಂದು ಜಾಗದಲ್ಲಿ ಒಬ್ಬ ಗ್ರಾಹಕರನ್ನ ಪಿಕಪ್ ಮಾಡೋದಕ್ಕೆ ಅಂತ ನಿಂತ್ಕೊಂಡಂಥ ಸಂದರ್ಭದಲ್ಲೂ ಕೂಡ ನೀವು ವಾಹನದ ಒಳಗಡೆ ಇದ್ದಾಗ, ನೀವು ಏನು ಡ್ರೈವಿಂಗ್ ಸೀಟ್ ಇದೆ ಆ ಸೀಟ್ನಲ್ಲಿ ಕುಳಿತುಕೊಂಡಾಗ ಒಬ್ಬ ಸಂಚಾರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವ್ಯಕ್ತಿಯವರು ನಿಮ್ಮ ಮೇಲೆ ನೋ ಪಾರ್ಕಿಂಗ್ ಕೇಸ್ ಹಾಕಬೇಕು ಅಂದರೆ ಕನಿಷ್ಠ ಪಕ್ಷ 3 ನಿಮಿಷಗಳ ಕಾಲ ನಿಮಗೆ ಅಲ್ಲಿ ನಿಂತ್ಕೊಂಡು ಗ್ರಾಹಕರನ್ನು ಪಿಕಪ್ ಮಾಡುವಂತಹ ಅವಕಾಶಗಳನ್ನು ಕೊಡಬೇಕು. ಹಾಗಿದ್ದೂ ಕೂಡ ಅವರು ನಿಮ್ಮ ಮೇಲೆ ಏಕಾಏಕಿ ನೋ ಪಾರ್ಕಿಂಗ್ ಕೇಸ್ ಹಾಕಿದ್ರು ಕೂಡ ತಮಗೆ ಯಾವ ಸೆಕ್ಷನ್ನಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ತಾವು ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದಲ್ಲಿ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದು ಕಾನೂನು ವಿರುದ್ಧವಾಗಿದೆ ಅಂತ ಗೊತ್ತಿದ್ರೂ ಕೂಡ ಬೈಕ್ ಟ್ಯಾಕ್ಸಿಯ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರ ಪರವಾಗಿರ್ತಕ್ಕಂಥವರು ಯಾವ ರೀತಿಯಾದ ಕಾನೂನಿನ ಪಾಠವನ್ನು ಯೂಟ್ಯೂಬ್ನ ಮುಖಾಂತರವಾಗಿ ತಿಳಿಸಿಕೊಡ್ತಾರೆ ಅಂತ ಒಂದು ವಿಡಿಯೋ ಇದೆ, ನೋಡಿ ತೋರಿಸ್ತೀನಿ. ಯಾವ ಕಾನೂನು ಇಲ್ಲ, ಯಾವ ಬಂದ್ಬಿಟ್ಟು ಏನ್ ಕೆಲಸ ಏನಂತ ಕೇಳಂಗೂ ಹಕ್ಕಿಲ್ಲ. ಅದು ಬಿಟ್ಟು ಸೆಂಟ್ರಲ್ ಬಂದ್ಬಿಟ್ಟು ಮನೆಗೆ ಕೀ ಕೊಡಿ, ಇದು ಕೊಡಿ, ಅದು ಕೊಡಿ, ನಿನ್ನ ಅಮ್ಮನ ಅಕ್ಕನಂದ್ರೆ ಬಂದ್ಬಿಟ್ಟು ರಾಂಗ್ ಫುಡ್ ಅಡ್ಡ ಬಂದ್ರು ನಿಲ್ಸ್ಬಿಟ್ಟು ನನ್ನ ಕೆಲಸ ನನ್ನ ಮಾಡಕ್ ಬಿಟ್ಟಿಲ್ಲ ಅಂದ್ಬಿಟ್ಟು FIR ಫೈಲ್ ಮಾಡೋದು. ಅದು ಲೀಗಲ್ಲ ಇಲ್ಲಿಗಲ್ಲ ಸೆಕೆಂಡ್ರಿ. ಅದು ನೀವು ಮಾಡೋ ಕೆಲಸ ಬಂದ್ಬಿಟ್ಟು ಲೀಗಲ್ಲ ಇಲ್ಲಿಗಲ್ಲ ಸೆಕೆಂಡ್ರಿ. ಅದು ಓಕೆ, ಅದನ್ನ ಕೇಳೋ ಹಕ್ಕು ಬಂದ್ಬಿಟ್ಟು ಕಾನೂನಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ. ಸೊ 341 ಸೆಕ್ಷನ್ ಅಂತ ಇದೆ, ಬರ್ಕೊಳ್ಳಿ. ರಾಂಗ್ ಫುಡ್ ರೆಸಿಸ್ಟೆಂಟ್ ಇಲ್ಲ ನೆನಪಿಕ್ಕೊಳ್ಳಿ. ಆಮೇಲೆ IPC 356 ಅಸೌಟ್ ತಾವು ನೋಡಿರಲ್ಲ ಇದೇ ವಿಚಾರ. ಈಗ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು, ಓಕೆ, ಚಾಲಕರುಗಳು ಅಲ್ಲಲ್ಲಿ ನಿಂತು ಮೊದಲೆಲ್ಲ ಗಾಡಿಗಳ ಕೀ ಕಿತ್ತು ನಿಮಗೆ ಕಾನೂನಲ್ಲಿ ಅವಕಾಶ ಇದೆಯಾ, ಯಾರು ಅನುಮತಿ ಕೊಟ್ಟವರು ಅಂತ ಪ್ರಶ್ನೆ ಮಾಡ್ತಿದ್ದಂಥ ಚಾಲಕರುಗಳಿಗೆ ಇನ್ನು ಮುಂದಕ್ಕೆ ಬೈಕ್ ಟ್ಯಾಕ್ಸಿಯಿಂದ ಭರ್ಜರಿ ಆಫರನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇದೇ ರೀತಿ ಮೌನ ವಹಿಸಿ ಕುಳಿತುಕೊಂಡು ಆರಾಮಾಗಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ತಟ್ಟೆಯ ಅನ್ನವನ್ನೂ ಕೂಡ ಕಿತ್ಕೊಳ್ತಾರೆ. ಇವತ್ತು ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಿರ್ತಕ್ಕಂಥವ್ರು, ಇವ್ರಿಗೆ ಯಾವ ಸೆಕ್ಷನ್ನಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದೆ? ರಾಜ್ಯ ಸರ್ಕಾರ ಕೊಟ್ಟಿದೆಯಾ, ಇಲ್ಲ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೊಟ್ಟವರ? ಯಾವ ಸೆಕ್ಷನ್ನ ಅಡಿಯಲ್ಲಿ ಇವರು ಸಾರ್ವಜನಿಕರು ಸೇವೆ ಕೊಡ್ತಾರೆ? ಅವ್ರು ಹೇಳ್ತಾರೆ ಈ ಲೀಗಲ್ ಆರ್ ಇಲೀಗಲ್ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡೋದು ಪೊಲೀಸ್ ಅವರು, ಅದು ಅವ್ರಿಗೆ ಮಾತ್ರ ಹಕ್ಕಿದೆ. ಹೌದು, ಅವ್ರಿಗೆ ಹಕ್ಕಿದೆ. ಆದರೆ ನೀನು ನೇರವಾಗಿ ಬಂದು ನನ್ನ ತಟ್ಟೆಲೆ ಅನ್ನ ಕಿತ್ಕೊಳ್ತಾ ಇದೆಯಲ್ಲ. ನೀನು ಪೊಲೀಸ್ ಇಲಾಖೆಗೆ ಹೋಗಿ ಅನ್ನ ಕಿತ್ಕೊಂಡಿದ್ದಿದ್ರೆ, ಇಲ್ಲ ಸಾರಿಗೆ ಇಲಾಖೆಗೆ ಹೋಗಿ ಅವರ ಸಂಬಳದ ದುಡ್ಡಿನಲ್ಲಿ ಅನ್ನ ಕಿತ್ಕೊಂಡಿದ್ದಿದ್ರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ. ನೇರವಾಗಿ ನೀವು ನಮ್ಮ ತಟ್ಟೆಗೆ ಕೈ ಹಾಕಿ ಅನ್ನ ಕಿತ್ಕೊಳ್ತಾ ಇರೋದ್ರಿಂದ ನಾವಿದು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ನೋಡಿ, ಅದಕ್ಕೆ ಹೇಳೋದು, ತಾವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು ಮತ್ತು ಶಕ್ತಿವಂತರಾಗಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂತಹ ಶಕ್ತಿಯನ್ನು ತೋರಿಸ್ಬೇಕು ಇಂಥವ್ರಿಗೆಲ್ರಿಗೂ ಕೂಡ. ನಿನ್ನೆ ನೋಡಿರ್ಬೋದು ನೀವು, ತಾವು ಮುಂಬೈಗೆ ಸಂಬಂಧಪಟ್ಟಂತೆ ಮುಂದೊಂದು ದಿನ ಕರ್ನಾಟಕದಲ್ಲೂ ಕೂಡ ಬರುತ್ತೆ. ಆದರೆ ಬಂದಿದ್ದನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದನ್ನು ಕಾನೂನು ಜಾರಿ ಮಾಡೋರು ಯಾರು ಅನ್ನೋದು ಅಷ್ಟೇ ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾಗಿ ನಾನೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಕ್ಕಂಥದ್ದು, ತಾವು ಬುದ್ಧಿವಂತರಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ. ಯಾವುದೇ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆಗಿದೆ ಅಂದರೆ ನೀವು 4 ಜನ ನಿಂತಂಥ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡುವಂಥವ್ರು ಕಡಿಮೆ ಆಗ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ಯಾರೂ ಕೂಡ ಅನ್ಯತಾ ಭಾವನೆ ಬೇಡ. ಅವರು ಕಾನೂನಿನ ಪಾಠವನ್ನು ಇಲ್ಲೀಗಲ್ಲಾಗಿ ಮಾಡ್ತಿರೋರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂದರೆ, ನಾವು ಲೀಗಲ್ ಆಗಿರೋರು ನಾವು ಹೇಗೆ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತೇಳಿ ತಿಳಿಸ್ತೇನೆ. ಹಾಗೆ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತೀರಾ, ತಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನೂ ಕೂಡ ಒಳ್ಳೆ ವಿಡಿಯೋಗಳನ್ನ ಚಾಲಕರಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಧನ್ಯವಾದ.